ರಾಣಿ ನವ್ಯ ಎಲ್ಲವಾ ಎಲ್ಲೋದ್ಲು? ಅದೇ ಅಮ್ಮ ಭೂಮಿ ಬರ್ತೀನಿ ಅಂತ ಹೇಳು. ಅವಳ ಜೊತೆ ಮಾತಾಡಕ್ಕೆ ಹೋಗಿರ್ಬೋದು. ಅವಳಿಗೂ ಹೇಳಿದೆ ನಾನು ಒಂದು ಸ್ವಲ್ಪ ಹೇಳು ಅವಳಿಗೆ ಅಂತ. ಅದಕ್ಕೆ ಕರ್ಸ್ಕೊಂಡವಳೆ ಮಾತಾಡೋಕ್ಕೆ ಅಂತ. ನನಗೇನು ಗೊತ್ತಿಲ್ಲ ಅನ್ನಂಗಿದ್ದೀನಿ, ನೀನು ಅಷ್ಟೇ ಏನು ಗೊತ್ತಿಲ್ಲ ನಂತರ ಸುಮ್ಮನೆ ಇದ್ಬಿಡು. ಓ ಸರಿ ಸರಿ ಬಿಡು ಹಂಗಾರೆ. ನಾನು ಸಪ್ಪಗಿಲ್ಲೇ ಕೂತಿರ್ತೀನಿ. ಆಯ್ತಲ್ಲ ನನಗೆ. ಸರಿ ಕಣಮ್ಮ, ಇಲ್ಲೇ ಸೋಫಾ ಮೇಲೆ ಮಲ್ಕೋ. ಈ ರೂಮಲ್ಲೇ ಎಷ್ಟೊತ್ತು ಅಂದಿರ್ತೀಯ. ಎಲ್ಲಿ ಬಿಡು, ಇನ್ನೂ ಬರಲಿಲ್ವಲ್ಲ. ಅಮ್ಮಮ್ಮ ನವ್ಯ ಬಂದ್ಲು. ಅಯ್ಯಪ್ಪ ಅಮ್ಮ, ಆಗೋದಿಲ್ಲ ಕಣವ, ಆಗೋದಿಲ್ಲ. ಅಜ್ಜಿ ಅಜ್ಜಿ, ಇಲ್ಲಿ ಯಾಕೆ ಮಲಗಿದ್ದೀರಾ? ರೂಮಲ್ಲಿ ಮಲ್ಕೊಂಡು ರೆಸ್ಟ್ ತಗೋಬೇಕು ತಾನೇ. ಏನಾದರೂ ತಿಂದ್ರಾ ಏನು? ನೀವು ನೋಡಿದ್ರೆ ನನಗೆ ಹೊಟ್ಟೆ ಉರಿತಜ್ಜಿ. ಯಾಕೆ ಹಿಂಗೆ ಆಡ್ತಿದ್ದೀರಾ? ಎಷ್ಟು ಆಕ್ಟಿವ್ ಆಗಿದ್ರಿ ನೀವು. ಈಗ ನೋಡಿದ್ರೆ ತಿನ್ನಲ್ಲ ಉಣ್ಣಲ್ಲ ಏನಿಲ್ಲ, ಯಾವಾಗಲೂ ಹಿಂಗೆ ಬೇಜಾರಾಗಿ ಮಲಗಿರ್ತೀರ. ಅಯ್ಯೋ ಬವ್ವ, ನನಗೇನು ಬಿದ್ದೋಗೋ ಮರಕ್ಕೆ ಅವೆಲ್ಲ ಯಾಕೆ? ಮತ್ತೆ ಎಲ್ಲಿಗೆ ಹೋಗಿದ್ದಾವೆ ಇಷ್ಟೊತ್ತು ಗಂಟ? ಹೌದಾ ನವ್ಯ, ಎಲ್ಲಿ ಹೋಗಿದೆ ಇಷ್ಟೊತ್ತು? ಏನಮ್ಮ ಹೋಗುವಾಗ ಎಲ್ಲಿಗೆ ಹೋಗ್ತಿದ್ಯಾ ನವ್ಯ ಅಂತ ಕೇಳಲಿಲ್ಲ, ಬರುವಾಗ ಮಾತ್ರ ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಿದ್ಯಾ? ಏನು ಗೊತ್ತಿಲ್ಲದೆ ಇರೋ ಹೇಳ್ತಾರ? ಏನೇ ಹಂಗಂದ್ರೆ? ಏನು ಗೊತ್ತಿಲ್ಲದೆ ಇರೋ ಹೇಳ್ತಾರ ಅಂದರೆ ನೀನು ಎಲ್ಲಿ ಹೋಗಿದ್ದೆ ಅಂತ ನನಗೇನು ಗೊತ್ತು? ಅಮ್ಮ ಸಾಕು ಸುಮ್ಮನಿರು. ಭೂಮಿನ ನೀನೇ ತಾನೇ ಬರಕ್ಕೆ ಹೇಳಿರೋದು ನನ್ನ ಜೊತೆ ಮಾತಾಡೋಕ್ಕೆ ಅಂತ. ಅವಳು ನಂಗೆ ಹೇಳಿದ್ಲು ಎಲ್ಲ. ಈಗಲೂ ನೀನು ಸುಮ್ಮನೆ ಈ ಥರ ಎಲ್ಲ ನಾಟಕ ಆಡೋದು ಬೇಡ. ಅಯ್ಯೋ ಹೇಳೇ ಬಿಟ್ಲಾ? ಬೇಜಾರು ಮಾಡ್ಕೋಬೇಡ ಕಣೆ ನವ್ಯ. ನಿನ್ನ ಜೊತೆ ಮಾತಾಡಿದ್ರೆ ಹಿಂಗೆ ಸಮಾಧಾನ ಆಗ್ಬೋದೇನೋ, ನೀನು ಇದಕ್ಕೆ ಒಪ್ಕೋಬೋದೇನೋ ಅಂತ ಹೇಳಕ್ಕೆ ಹೇಳಿದೆ. ಅವಳು ಹಂಗೆ ಹೇಳಿದ್ಲು ಅಂತ ನಿನ್ಗೆ ಏನಾದರೂ ಬೇಜಾರಾಯ್ತಾ? ನನ್ನಿಂದ ನಿಂಗೆ ಏನಾದರೂ ಬೇಜಾರಾಯ್ತೇನೆ? ಅಯ್ಯೋ ಇಲ್ಲ ಬಿಡಮ್ಮ, ನೀನು ಯಾಕೆ ಇದೆಲ್ಲ ಮಾಡ್ತಿದ್ಯಾ? ನನಗೋಸ್ಕರ ತಾನೆ. ನಿನಗೆಲ್ಲ ಅರ್ಥ ಆಗುತ್ತೆ. ನಿನಗಾಗಿರೋ ನೋವು ಮುಂದೆ, ನಿನಗಾಗಿರೋ ಬೇಜಾರು ಮುಂದೆ ಇದೆಲ್ಲ ಯಾವ ಬೇಜಾರಮ್ಮ ನನಗೆ. ನೀನೇನು ತಲೆ ಕೆಡಿಸ್ಕೋಬೇಡ, ನೀನು ಆರಾಮಾಗಿರೋ ಅಷ್ಟೇ. ಅಂದರೆ ನವ್ಯ, ಏನು ನಿನ್ನ ಮಾತಿನ ಅರ್ಥ? ಒಪ್ಕೊಂಡಿದ್ಯಾ ಇದಕ್ಕೆ? ನನಗೆ ಇದನ್ನೆಲ್ಲ ಅವ್ರು ಇವ್ರು ಬಂದು ಹೇಳೋ ಅವಶ್ಯಕತೆ ಇಲ್ಲಮ್ಮ. ನನಗೆ ಅರ್ಥ ಆಗುತ್ತೆ. ಆದರೆ ಏನು ಮಾಡಲಿ, ನಾನು ಒಪ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಭೂಮಿನೂ ಭವ್ಯನೂ ನನಗೆಲ್ಲ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ನಾನು ಇವತ್ತು ಒಪ್ಕೋತಿದ್ದೀನಿ ಅಂದರೆ ಅದಕ್ಕೆ ಅವರಿಬ್ಬರೇ ಕಾರಣ. ನಾನು ಒಪ್ಕೊಂಡಿದ್ದೀನಮ್ಮ. ನೀನು ಯಾವ ಹುಡುಗನ ತೋರಿಸ್ತೀಯ ಆ ಹುಡುಗನ ಮದುವೆ ಆಗ್ತೀನಿ. ನಿಜನೇ ನವ್ಯ, ನಿಜನಾ? ನನಗಂತೂ ತುಂಬ ಸಂತೋಷ ಆಗ್ತಿದೆ ಕಣೆ. ಸದ್ಯ ನೀನು ಒಪ್ಕೊಂಡಲ್ಲ, ಈಗಲಾದ್ರೂ ನಮ್ಮ ಮಾತು ಕೇಳಬೇಕು ಅಂತ ನಿಂಗೆ ಅನ್ನಿಸ್ತಲ್ಲ. ಯಪ್ಪ, ನಾನು ಈ ಸಂತೋಷನ ತಡೆಯೋಕ್ಕೆ ಆಗ್ತಾ ಇಲ್ಲ ಕಣೆ ನವ್ಯ. ನಾನು ಒಪ್ಕೊಂಡಿರೋದು ಕೂಡ ನೀನು ಸಂತೋಷಕ್ಕೆ ಅಮ್ಮ. ಅಜ್ಜಿ ಹುಷಾರಾಗಬೇಕು, ನೀನು ಸಂತೋಷವಾಗಿರಬೇಕು, ನಾನು ಸುತ್ತಮುತ್ತ ಇರೋರೆಲ್ಲ ಚೆನ್ನಾಗಿರಬೇಕು. ನನ್ನಿಂದ ನೀವೆಲ್ಲ ಖುಷಿಯಾಗಿರ್ತೀರ ಅಂತ ನಾನು ಯಾಕೆ ಬೇಡ ಅನ್ಲಿ ಹೇಳು? ಸರಿ ಕಣೆ, ಆಯಿತು, ಹೋಗು ರೆಸ್ಟ್ ಮಾಡಿ ಹೋಗು. ಅಮ್ಮ ಅಮ್ಮ ಎದೆಲ್ಲ ಸಾಕು ನಿನ್ನ ನಾಟಕ. ನವ್ಯ ಎಲ್ಲ ಒಪ್ಕೊಬಿಟ್ಲಮ್ಮ. ಹೌದೌದು, ನಾನು ಕೇಳಿಸ್ಕೊಂಡೆ. ಒಪ್ಕೊಬಿಟ್ಲಲ್ವಾ? ಅಯ್ಯಪ್ಪ, ಸದ್ಯ ನಾವು ಪಟ್ಟಿದ ಪ್ರಯತ್ನ ಎಲ್ಲ ಫಲ ಕೊಡ್ತು. ನೋಡು ರಾಣಿ, ಆದಷ್ಟು ಬೇಗ ನನ್ನ ಗಂಡನ ಕರೆಸ್ಬಿಟ್ಟು ಮಾತಾಡ್ಬಿಡು. ಎಲ್ಲ ಬೇಗ ಬೇಗ ನಡೆದೋಗ್ಬಿಡ್ಬೇಕು. ಆಯ್ತು ಆಯ್ತಮ್ಮ, ಹಾಗೆ ಮಾಡೋಣ. ಮನೋಜ ಬಂದರೆ ಮನೋಜರ ಹತ್ರ ಮಾತಾಡಿ ಅವ್ರ ಭಾವನ ಕರೆಸಿ ಎಲ್ಲ ಮಾತಾಡ್ಬಿಡ್ಬೇಕು. ಬೇಗ ಬೇಗ ಮಾಡಿಬಿಡ್ಬೇಕು ಎಲ್ಲ. ಅಕ್ಕ, ಓ ಮನೋಜ ಬಂದೇನೋ? ನಿನಗೋಸ್ಕರನೇ ಕಾಯ್ತಾ ಇದ್ದೆ ಕಣೋ. ನಿನ್ಗಂತೂ ಒಳ್ಳೆ ವಿಷಯ ಹೇಳ್ಬೇಕಣೋ. ತುಂಬ ಸಂತೋಷ ಪಡ್ತೀಯ ನೀನಂತೂ. ಹೌದಾ? ಏನಕ್ಕಂಥದ್ದು? ನವ್ಯ ಮದುವೆಗೆ ಒಪ್ಕೊಬಿಟ್ಲ ಕಣೋ. ನೀವು ಯಾವ ಹುಡ್ಕನ್ ತೋರಿಸ್ತೀರಾ ಆ ಹುಡ್ಕನ್ ಮದುವೆ ಆಗ್ತೀನಿ ಅಂತ ಹೇಳಿದ್ಲು. ನಂಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಮನೋಜ. ನಾವು ಇಷ್ಟು ದಿನ ಪಟ್ಟಿದ್ದ ಕಷ್ಟಕ್ಕೆ ಫಲ ಸಿಕ್ತು. ಆದಷ್ಟು ಬೇಗ ಇದೆಲ್ಲ ಬೇಗ ಬೇಗ ಮಾಡಿಬಿಡ್ಬೇಕು ಮನೋಜ. ಏನು ಮಾಡೋದು? ನಿಮ್ಮ ಭಾವನ ನೀನೇ ಫೋನ್ ಮಾಡಿ ಬರೋಕ್ಕೆ ಹೇಳಬೇಕು. ಹೌದಾ? ಒಳ್ಳೇದಾಯ್ತಕ್ಕ. ನಾನು ಹಿಂಗೆ ಹೇಳೋಕ್ಕಾಗುತ್ತೆ? ನಿಮ್ಮ ಮಾವಂಗೆ ಫೋನ್ ಮಾಡು. ನೀನು ಮಾವಂಗೆ ಫೋನ್ ಮಾಡಿಬಿಟ್ಟು ಹೇಗಾದರೂ ಮಾಡಿ ಭಾವನ ಕರ್ಕೊಂಡು ಬಾ ಅಂತ ಹೇಳು. ಮನೆಗೆ ಬೇಡ, ಬೇರೆ ಕಡೆ ಎಲ್ಲಾದರೂ ಹೊರಗಡೆ ಮಾತಾಡೋಣ. ಮನೆಗೆ ಬಂದರೆ ನವ್ಯ ಇಲ್ಲೇ ಇರ್ತಾಳೆ. ಭಾವ ಏನಾದರೂ ಕೋಪ ಮಾಡ್ಕೊಂಡು ನವ್ಯಂಗೆ ಬೈದ್ಬಿಟ್ರೆ ಕಷ್ಟ. ಅವಳಿಗೆ ಕಷ್ಟಪಟ್ಟು ಮದುವೆಗೆ ಒಪ್ಕೊಂಡಿದ್ದಾಳೆ, ಆಮೇಲೆ ಸಿಟ್ಟು ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಏನು ಮಾಡೋದು? ಹೌದು ಕಣೋ, ಅದು ನಿಜನೇ. ಆಯಿತು, ನಾನು ಮಾವನ್ ಫೋನ್ ಮಾಡಿ ಹೇಳ್ತೀನಿ. ಎಲ್ಲಾದರೂ ಹೊರಗಡೆನೇ ಸಿಗಲಿ, ಅಲ್ಲೇ ಹೋಗಿ ಎಲ್ಲ ಮಾತಾಡಿದ್ರೆ ಆಯಿತು. ಹೌದಕ್ಕ, ಸರಿ ಆಯಿತು. ಇವಳು ಅನಿತಾ ಏನು ಮಾಡ್ತಾ ಇದ್ದಾಳೆ? ಅನಿತಾ ರೂಮಲ್ಲಿ ರೆಸ್ಟ್ ಮಾಡ್ತಿದ್ದಾಳೆ ಕಣೋ. ಅಡುಗೆ ಮಾಡಿದ್ದೆ, ಮಧ್ಯಾಹ್ನ ಊಟ ಮಾಡಿದ್ಲು, ರೆಸ್ಟ್ ಮಾಡ್ತಿದ್ದಾಳೆ. ಹೋಗು ಹೋಗು, ಮಾತಾಡಿಸ್ತಾ ಇರು. ಸರಿ ಅಕ್ಕ, ಮಾವಂಗೆ ಇವತ್ತೇ ಫೋನ್ ಮಾಡಿ ನೀನು. ಸರಿ ಸರಿ. ಅಮ್ಮ ನವ್ಯ ಹೆಂಗೋ ಒಪ್ಕೊಂಡ್ಲು, ಆದರೆ ಇನ್ನು ಅಡುಗಿಂದೆ ನಂಗೆ ಒಂದು ಭಯ ಆಗ್ಬಿಟ್ಟೈತೆ. ಏನು ಮಾಡೋದಮ್ಮ, ಅವ್ರು ಒಪ್ಕೋತಾರ ಏನು? ಈ ವಿಷಯ ಅವ್ರಿಗೆ ಹೆಂಗೆ ಹೇಳೋದು ಅನ್ನೋದೇ ಒಂದು ದೊಡ್ಡ ಭಯ ನನಗೆ. ಅಯ್ಯೋ ಒಪ್ಕೋತಾರೆ, ಸುಮ್ಮನಿರವ ನೀನು. ಜಾಸ್ತಿ ತಲೆ ಕೆಡಿಸ್ಕೊಬೇಡ ಅದ್ರ ಬಗ್ಗೆ. ಒಪ್ಕೊಳ್ಳದೆ ಏನು ಮಾಡೋರು? ನಾವೀಗ ಅವ್ರ ಮಗಳ ಬಾಳ ಹಾಳು ಮಾಡ್ತಾ ಇದೀವ. ಹಾಳಾಗಿರೋದನ್ನ ಸರಿ ಮಾಡ್ತಾ ಇದ್ದೀವಿ. ಅದರಲ್ಲೇನು ನೀನು ತಲೆ ಕೆಡಿಸ್ಕೊಬೇಡ ಜಾಸ್ತಿ ಅದ್ರ ಬಗ್ಗೆ. ಸುಮ್ಮನಿರೋ ಮನೋಜನ ಇರ್ತಾನಲ್ಲ ಮಾತಾಡ್ತಾನಂತೆ. ಸರಿ ಅಮ್ಮ, ಆಯಿತು. ವಾ ಅಜ್ಜಿ, ಏನು ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ನಾನು ಅವಾಗಲೇ ಬಂದಾಗ ನರಳ್ಕೊಂಡು ಮಲಗಿದ್ರಿ. ಕಣವ ನವ್ಯ, ನಿನ್ನ ಮದುವೆಯಾಗಿ ಒಪ್ಕೊಂಡಂತಲ್ಲ, ಆ ಖುಷಿಗೆ ಎಷ್ಟು ಸಮಾಧಾನ ಆಗೋಯ್ತು ನನಗೆ. ನೋಡಿರಿ ಎಷ್ಟು ಲವಲವಿಕೆ ಆಗ್ಬಿಟ್ಟಿದ್ದೀನಿ ಅಂತ. ಏನೋ ಕೊಟ್ಲು ಅದನ್ನು ತಿಂದಿದ್ದೀನಿ ವಸಿ. ಅಲ್ವಾ ರಾಣಿ? ಹೌದು ನವ್ಯ, ನಿನ್ನ ಮದುವೆಗೆ ಒಪ್ಕೊಂಡೆ ಅಂತ ವಿಷಯ ಕೇಳಿದ ತಕ್ಷಣ ಅಮ್ಮ ಆರಾಮ ಆಗ್ಬಿಟ್ರು ನೋಡು ಸ್ವಲ್ಪ. ಹೌದೌದು, ಫುಲ್ ಆರಾಮಾಗಿ ಕಾಣಿಸ್ತಾ ಇದ್ದಾರೆ ಅಜ್ಜಿ. ಅಜ್ಜಿ, ನಾನು ಏನಕ್ಕೆ ಬಂದೆ ಅಂದರೆ ನಿಮ್ಮದು
ಅದೇ ಟೆಸ್ಟ್ ಎಲ್ಲ ಮಾಡಿಸಿ ನಿಮಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಲ್ಲ, ಅದ್ರ ಟೆಸ್ಟ್ಗಳದ್ದೆಲ್ಲ ರಿಪೋರ್ಟ್ ಬೇಕಿತ್ತು. ನನಗೆ ಬೆಂಗಳೂರಲ್ಲಿ ಒಬ್ರು ಗೊತ್ತಿರೋ ಡಾಕ್ಟರ್ ಇದ್ದಾರೆ, ಅಂದರೆ ನನ್ನ ಫ್ರೆಂಡ್ ಇದ್ದಾನೆ, ಅವನಿಗೆ ಡಾಕ್ಟರ್ ಗೊತ್ತಂತೆ, ಹಾರ್ಟ್ ಸ್ಪೆಷಲಿಸ್ಟ್ ಅಂತೆ. ಅವರು ರಿಪೋರ್ಟ್ ಎಲ್ಲ ಕಳ್ಸಕ್ಕೆ ಹೇಳಿದ್ದಾರೆ. ಒಂದು ಸ್ವಲ್ಪ ಕೊಡಜ್ಜಿ. ರಿಪೋರ್ಟಾ? ಹೌದಜ್ಜಿ, ರಿಪೋರ್ಟೇ? ಯಾಕಜ್ಜಿ ಶಾಕ್ ಆಯ್ತಾ? ನಾನು ಏನು ಕೇಳಿದೆ? ರಿಪೋರ್ಟ್ ತಾನೇ ಕೇಳಿದ್ದು. ಹಾಂ, ಅದೇ ಕಣ್ಮಗಳೇ, ಅದು ರಾಣಿ ರಿಪೋರ್ಟ್ ಎಲ್ಲಿ ಮಾಡ್ತಿದ್ದೀವಾ? ಅಮ್ಮ ನಾನಾ? ನನ್ನ ಹತ್ರ ಯಾವಾಗಮ್ಮ ಕೊಟ್ಟೆ? ಅಯ್ಯೋ, ಮನೋಜಂತವೇ ಏನೋ ಕಣವ, ಮನೋಜಂತವೇ ಇರಬೇಕು. ಅವನು ಈಗ ತಾನೇ ಬಂದ ಕೆಲಸದಿಂದ, ಆಮೇಲೆ ಕೇಳ್ಬಿಟ್ಟು ಈಸ್ಕೊಟ್ಟನ್ಬಿಡು. ಡಾಕ್ಟ್ರ್ ಇಲ್ಲೇ ಎಲ್ಲ ನೋಡವ್ರಲ್ಲವ, ಆ ಡಾಕ್ಟ್ರೇನು ನೋಡಿ ಹೇಳೋನು. ಸುಮ್ಮನಿರು ನೀನು, ಅದ್ರ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಬೇಡ. ಹಾಗೆ ಹೇಳೋಕ್ಕಾಗಲ್ಲ ಅಜ್ಜಿ, ಒಬ್ರಿಗಿಂತ ಒಬ್ರು ಸ್ಪೆಷಲಿಸ್ಟ್ ಇರ್ತಾರೆ. ಸೆಕೆಂಡ್ ಒಪಿನಿಯನ್ ತೊಗೋಬೇಕು, ಅದರಲ್ಲಿ ಏನು ತಪ್ಪಿಲ್ಲ. ಅದನ್ನ ಡಾಕ್ಟ್ರುಗಳೇ ಹೇಳ್ತಾರೆ, ಬೇಕಾದರೆ ನೀವು ಇನ್ನೊಂದು ಸೆಕೆಂಡ್ ಇಯರ್ ಒಪಿನಿಯನ್ ತೊಗೊಳ್ಳಿ ಅಂತ. ಅದರಲ್ಲೇನು ಹಾಗೇನು ಅನ್ಕೊಳ್ಳಲ್ಲ ಯಾರು. ರಿಪೋರ್ಟ್ ಕೊಡಿ ಅಜ್ಜಿ, ನಾನು ಕಳಿಸ್ತೀನಿ. ನನ್ನ ಮಾವನ ಹತ್ರ ಕೇಳ್ತೀನಿ ಬಿಡಿ. ಹಾಗಲ್ಲ ಕನ್ನವ್ಯ, ಈಗ ತಾನೇ ಬಂದವನೇ ಪಾಪ, ಅವನು ಕೆಲಸದಿಂದ ಸುಸ್ತಾಗಿ. ರಿಪೋರ್ಟು ಅದು ಇದು ಅಂದರೆ ಅವ್ನು ತಲೆ ಕೆಡ್ಸ್ಕೊಳಕ್ಕಿಲ್ಲ, ಬೇಜಾರಾಗೋದಿಲ್ವಾ? ಏನಮ್ಮ ನೀನು ಒಂದು ಫೈಲ್ ಎತ್ಕೊಡೋಕ್ಕೆ ಅಂಥದ್ದೇನು ಸುಸ್ತಾಗ್ಬಿಡುತ್ತಾ? ನೀನೊಂದು ಕೆಲಸದಿಂದ ಬಂದುಬಿಟ್ರೆ ಏನು ಒಂದು ಫೈಲ್ ಎತ್ಕೊಡೋಕ್ಕಾಗಲ್ವಾ? ಅದು ಅಜ್ಜಿಗಿಂತ ಹೆಚ್ಚಾ? ಸುಮ್ಮನೆ ನೀನು ಏನೇನು ಮಾತಾಡೋಣ, ನನ್ನ ಮಾವನ ಹತ್ರ ಹೋಗಿ ಕೇಳ್ತೀನಿ ಬಿಡು. ಏನು ನವ್ಯ, ಮಾವನ ಹತ್ರ ಏನೋ ಕೇಳ್ತೀನಿ ಅಂತಿದ್ದ, ಏನು ಹೇಳು? ನೋಡು ಮಾವ, ನನಗೊಂದು ರಿಪೋರ್ಟ್ ಬೇಕಿತ್ತು. ಕೇಳ್ತೀನಿ ಅಂದರೆ ಮಾವಾಗ ಈಗ ತಾನೇ ಕೆಲಸದಿಂದ ಬಂದು ಸುಸ್ತಾಗಿರ್ತಾನೆ, ಸುಮ್ಮನಿರು ಅಂತಾರೆ ಇಬ್ಬರು. ನಿಂಗೊಂದು ಫೈಲ್ ಎತ್ಕೊಡೋಕ್ಕೆ ಅಷ್ಟೊಂದು ಸುಸ್ತಾಗುತ್ತಾ? ಹಾಗೇನು ಇಲ್ಲ ನವ್ಯ, ಏನು ಫೈಲ್ ಹೇಳು? ಅದೇ ಮಾವ, ಅಜ್ಜಿನ ಡಾಕ್ಟರ್ ಹತ್ರ ತೋರಿಸಿದ್ರಲ್ಲ ನೀವು, ಅವಾಗ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಟೆಸ್ಟ್ ಎಲ್ಲ ಮಾಡಿರ್ತಾರಲ್ವಾ, ಅದ್ರದ್ದು ರಿಪೋರ್ಟ್ ಬೇಕಿತ್ತು ನನಗೆ. ಬೆಂಗಳೂರಲ್ಲಿ ಒಬ್ಬರು ನನ್ನ ಫ್ರೆಂಡ್ ಇದ್ದಾರೆ, ಅವ್ರಿಗೆ ಗೊತ್ತಿರೋರೊಬ್ಬರು ಹಾರ್ಟ್ ಸ್ಪೆಷಲಿಸ್ಟ್ ಇದ್ದಾರಂತೆ. ಅವ್ರ ಹತ್ರ ನಾನು ಮಾತಾಡಿದೆ, ಅದಕ್ಕೆ ಅವ್ರು ರಿಪೋರ್ಟ್ ಕಳಿಸ್ತಿ ನೋಡೋಣ ಅಂತ ಹೇಳಿದ್ರು. ಬೇಕಾದರೆ ರಿಸ್ಕ್ ತೊಗೊಂಡು ಸರ್ಜರಿ ಮಾಡ್ಬೋದಂತೆ. ಅದೇ ರಿಪೋರ್ಟ್ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಮಾವ, ಒಂಚೂರು ಆ ರಿಪೋರ್ಟನ್ನು ನಾನು ಕೊಟ್ಟರೆ ನಾನು ಕಳಿಸ್ಬಿಡ್ತೀನಿ. ಅದು ರಿಪೋರ್ಟಾ? ಅದು ರಿಪೋರ್ಟು ನವ್ಯ, ಏನಂದರೆ ನಾನು ಕೂಡ ನಿಂತಾನೆ ಯೋಚನೆ ಮಾಡಿ ಸೆಕೆಂಡ್ ಒಪಿನಿಯನ್ ತೊಗೊಳ್ಳೋಣ ಅಂತ ಇವತ್ತು ನಾನು ಆಫೀಸ್ಗೆ ಹೋಗಲಿಲ್ಲ. ಆ್ಯಕ್ಚುಲಿ ನಾನು ಗೊತ್ತಿರೋರೊಬ್ಬರು ಡಾಕ್ಟ್ರ್ ಇದ್ದರು, ಅವರು ಇನ್ನೊಬ್ಬರು ಡಾಕ್ಟ್ರನ್ನ ಸಜೆಷನ್ ಮಾಡಿದರು, ಅಲ್ಲಿ ಹೋಗಿದ್ದೆ. ಆ ರಿಪೋರ್ಟ್ ಎಲ್ಲ ನಾನು ಅವ್ರ ಹತ್ರ ಬಿಟ್ಬಿಟ್ಟು ಬಂದಿದ್ದೀನಿ. ಅವ್ರ ಫೈಲೆಲ್ಲ ಕೊಟ್ಟು ಹೋಗಿರಿ, ಚೆಕ್ ಮಾಡಿಬಿಟ್ಟು ಹೇಳ್ತೀನಿ ಅಂದರು. ಅದಕ್ಕೆ ಅದೆಲ್ಲ ಅಲ್ಲೇ ಇದೆ. ಈಗ ಇಲ್ವಲ್ಲ, ನಾನು ಅವ್ರ ಹತ್ರ ಹೋಗಿ ಈಸ್ಕೊಂಡು ಬಂದಾಗ ಬೇಕಾದರೆ ಕೊಡ್ತೀನಿ. ನೀನು ತಲೆ ಕೆಡಿಸ್ಕೊಬೇಡ, ನಾನು ಆಲ್ರೆಡಿ ಸೆಕೆಂಡ್ ಒಪಿನಿಯನ್ ತೊಗೊಂಡಿದ್ದೀನಿ. ಅವ್ರ ರಿಪೋರ್ಟ್ಸ್ ಎಲ್ಲ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದಾರೆ. ನೀನು ಯಾಕೆ ಎಷ್ಟು ಯೋಚನೆ ಮಾಡ್ತಿದ್ಯಾ ನೋಡು, ನೀನು ಬಂದಿರೋದಿಲ್ಲಿ ರೆಸ್ಟ್ ತೊಗೊಳಕ್ಕೆ, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡು. ಮಿಕ್ಕಿದ್ದು ನಾನು ನೋಡ್ಕೋತೀನಿ ನವ್ಯ. ಹಾಗಲ್ಲ ಮಾವ, ಅದು ಏನವ್ಯ ಅವ್ನು ಹೇಳ್ದಾನೆ ನಾನು ನೋಡ್ಕೋತೀನಿ ಅಂತ. ಸೆಕೆಂಡ್ ಒಪಿನಿಯನ್ ಅವನೇ ತೊಗೊಂಡಿದ್ದಾನಂತೆ. ಸುಮ್ಮನೆ ಇಲ್ದಿರೋ ಉಸಾಬರಿಲ್ಲ ನಿಂಗೆ ಯಾಕೆ? ಹಾಂ, ಬಂದಿರೋ ಕೆಲಸ ನೋಡು, ಬಂದಿರೋದು ಆರಾಮಾಗಿರೋಕೆ ನೀನು, ಅದ್ರ ಬಗ್ಗೆ ಯೋಚನೆ ಮಾಡು. ಅಮ್ಮನ ಬಗ್ಗೆ ನೋಡ್ಕೊಳ್ಳೋಕ್ಕೆ ಮನಸ್ಸು ಇದ್ದಾನೆ. ಬಾಯಿಲಿ ನೀನು ಏನಾದರೂ ತಿನ್ನು. ಅಲ್ಲಮ್ಮ ನೀನು ಬಾರೆ ಅಂದರೆ ಬರಬೇಕು, ಬಾರೆ. ಅಮ್ಮ, ನೀನು ಮಾಡೋ ಕೆಲಸಕ್ಕೆ ಯಪ್ಪ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗಲ್ಲ. ಸಡನ್ನಾಗಿ ರಿಪೋರ್ಟ್ ಕೊಡಿದ್ರೆ ಎಲ್ಲಿಂದ ಅಮ್ಮ ತಂದು ಕೊಡೋದು? ನನ್ನ ಹತ್ರ ಇದೆ ಅಂತ ಯಾಕೆ ಹೇಳಿದೆ ನೀನು? ಅಲ್ಲ ಕಣ, ಇನ್ನೇನು ಹೇಳೋದಾ? ನಾನು ಕೊಡು ಅದಕ್ಕೆ ನಾನು ಇನ್ನೇನು ಮಾಡೋದು ಅಂತ ನಿನ್ನ ಮೇಲೆ ಹೇಳ್ಬಿಟ್ಟೆ. ಈಗೇನೋ ಅಂತ ಹೇಳ್ದಾರ ಬಿಡು, ಹೋಗು ರೆಸ್ಟ್ ಮಾಡೋಕು. ಇನ್ನೇನಪ್ಪ, ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿಂದನೇ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡ್ತಾರೆ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿರೋ ನಿಮಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ದಯವಿಟ್ಟು ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ.